ಮೇಲಡಿ ಕರಿಭೂಮಿ ಅಂತಾರಲ್ಲ ಅದನ್ನು ಗೊತ್ತಿರ್ಬೇಕು. ಅದ್ರದ್ದು ಎಲ್ಲ ಬೆಳೆಗಳು ಸೇರಿ 24 ಬೆಳೆಗಳಲ್ಲಿ ನಾವು ಹಾಕಿ ಮಕ್ಕಳಿಗೆ ತೋರಿಸ್ತಾ ಇದ್ದೀವಿ. ಅಲ್ದೇ ದ್ವಿದಳ ಧಾನ್ಯದ ಏನು ಕೆಲಸ ಮಾಡ್ತಾವ, ಅದು ಎದಕ್ಕೆ ಉಪಯೋಗ ಆಗ್ತದ, ಈಗ ಮತ್ತು ಏಕದಳ ಧಾನ್ಯ ಅದು ಎದಕ್ಕೆ ಉಪಯೋಗ ಆಗ್ತದ, ನಾವು ಮುಂದೆ ಅವ್ರು ಏನೇ ಆಗಲಿ ಏನೇ ಬಿಡಲಿ ತಾವು ಮಾಡ್ಕೋಬೇಕು ಅನ್ನೋ ದೃಷ್ಟಿಲಿಂತ ಇಲ್ಲಿ ಎಲ್ಲ ಬೆಳೆಗಳು ಯಾವ ಬೆಳೆಗಳು ಹೆಂಗೆ ಬೆಳಿಬೇಕು, ಅದ್ರಲಿಂತ ಏನು ಉಪಯೋಗ, ಅದ್ರಲಿಂತ ನಾವು ಏನು ಮಾಡ್ಕೋಬೇಕು, ಇನ್ನೊಬ್ರಿಗೆ ಹೆಂಗೆ ಹೇಳಬೇಕು ಅನ್ನೋದೆಲ್ಲ ನಮ್ಮ ಮಕ್ಕಳು ಈಗ ಅವರು ನಮ್ಮ ಮಕ್ಕಳಿಗೆ ಅನುಕೂಲ ಮಾಡಿಕೊಟ್ರು ನಮ್ಮ ಸರ್ ಅವರು. ಹೌದು, ಕಲಬುರಗಿ ನಗರದಿಂದ ಹುಮ್ನಾಬಾದ್ಗೆ ತೆರಳುವ ಮಾರ್ಗದಲ್ಲಿ ಕಲಬುರಗಿ ನಗರದ ಹೊರವಲಯದ ಬೇಲೂರು ಕ್ರಾಸ್ ಮುಂಭಾಗದ ಕೈಗಾರಿಕಾ ಪ್ರದೇಶದ ಹಿಂದಿರುವ ಉಪ್ಪಳಾಂ ಗ್ರಾಮದಲ್ಲಿರುವ ಶ್ರೀರಾಮ್ ಕನ್ನಡ ಕಾನ್ವೆಂಟ್ ಶಾಲೆಯಲ್ಲಿ ಮಕ್ಕಳಿಗೆ ಕೃಷಿ, ಸಾವಯವ ಗೊಬ್ಬರ, ಬೆಳೆ ಬೆಳೆಯುವ ವಿಧಾನ ಮತ್ತು ನೀರಾವರಿ ಕುರಿತು ಶಾಲಾ ಆವರಣದಲ್ಲಿಯೇ ಬೆಳೆಗಳನ್ನು ಬೆಳೆಯುವ ಮೂಲಕ ಮಕ್ಕಳಿಗೆ ಪಾಠ ಮಾಡಲಾಗುತ್ತದೆ. ನಾವು ಇದು ಕಬ್ಬು ಹೊಸ ರೀತಿದಾಗ ಬೆಳೆದಿದ್ದೇವ್ರಿ. ಇದು ನಾವು ಜಿಗ್ಜ್ಯಾಗ್ ಪದ್ಧತಿದಾಗ ಬೆಳೆದಿದ್ದೇವ್ರಿ. ಜಿಗ್ಜ್ಯಾಗ್ ಪದ್ಧತಿ ಹೆಂಗೆ ಬೆಳೆಸ್ತಾರಂತಂದ್ರೆ ರೀ, ಮೊದಲು ನಾವು ಒಂದು ರೌಂಡಾಗಿ ಕೆದರ್ಕೋತೇವ್ರಿ. ಕಡಿಮೆ ಜಾಗದಲ್ಲಿ ಜಾಸ್ತಿ ಕಬ್ಬನ್ನ ನಾವು ಬೆಳಿಬೋದ್ರಿ. ಮತ್ತು ಇದು ಹಿಂಗೆ ಮಾಡೋದ್ರಿಂದ ಕಬ್ಬುಗಳು ಗಾತ್ರವಾಗಿ ಬೆಳಿತಾವ್ರಿ. ಇದು ಮತ್ತು ಜಾಸ್ತಿ ನೀರು ವೇಸ್ಟ್ ಆಗಲ್ರಿ ಇದು ಮಾಡೋದ್ರಿಂದ. ಏನೇ ಆದರೂ ಚಾಟ್ನಲ್ಲಿ ತೋರಿಸ್ತಾರೆ, ಆದರೆ ನಮ್ಮ ಸರ್ ಪ್ರಾಕ್ಟಿಕಲ್ ಆಗಿ ಶೇಂಗಾ ಮತ್ತು ತೊಗರಿ, ಅಲಸಂದಿ ಮತ್ತು ಹೆಸರು, ಉದ್ದು ಇವೆಲ್ಲ ಬೆಳೆಗಳನ್ನು ಬೆಳೆದಿದ್ದಾರೆ. ನಮಗೆ ಇದು ತುಂಬ ಅನುಕೂಲಕರವಾಗಿದೆ. ಇಲ್ಲಿ ನಾವು ಕೃಷಿ ಪದ್ಧತಿಯನ್ನು ಅಳವಡಿಸಿದ್ದೇವೆ. ನಾವು ಇಲ್ಲಿವರೆಗೂ ಪುಸ್ತಕದಲ್ಲಿ ಯಾವ ರೀತಿಯನ್ನು ಬೆಳೆಗಳನ್ನು ಬೆಳಿಬೇಕಂತ ನೋಡ್ತಿದ್ದೇವೆ, ಆದರೆ ನಮ್ಮ ಸರ್ ನಮಗೆ ಚಿತ್ರಣದ ಮೂಲಕ ಯಾವ ರೀತಿ ಬೆಳಿಬೇಕಂತ ತೋರಿಸೋದ್ರ ಮೂಲಕ ಇಷ್ಟು ಸಣ್ಣ ಪ್ರದೇಶದಲ್ಲಿ ನಾವು 24 ಕಳೆಗಳನ್ನು ಬೆಳೆದಿದ್ದೇವೆ. ತುಂತುರು ನೀರಾವರಿ, ಹನಿ ನೀರಾವರಿ ಎಲ್ಲ ರೀತಿಯ ಮಾಹಿತಿಯನ್ನು ನಮಗೆ ತೋರಿಸುವುದರ ಮೂಲಕ ಕೃಷಿಯನ್ನು ಯಾವ ರೀತಿ ಬೆಳೆಯಬೇಕು ಎಂದು ಹೇಳಿಕೊಟ್ಟಿದ್ದಾರೆ. ಸರ್ ನಾವಿಲ್ರಿ ಗಿಡಗಳವ ನೋಡ್ರಿ, ಇದ್ರದ್ದೆಲ್ಲ ತಪ್ಪಲದು ತಂದ್ರಿ ಅಲ್ಲಿ ಕಲೆಕ್ಟ್ ಮಾಡ್ತಾರೆ, ಅಲ್ಲಿಂದ್ರಿ ಇಲ್ಲಿ ಹಾಕ್ತಾರೆ, ಇಲ್ಲಿಂದ ಅನ್ಕಿ ಅಲ್ಲಿ ಹಾಕ್ತಾರೆ. ಅದು ಎರೆಗೊಬ್ಬರ ಆಗ್ತದ್ರಿ. ಅದ್ರ ಮ್ಯಾಲಿಂದ ಜಲ್ಡಿ ಹಿಡ್ದು ಗೊಬ್ಬರ ಕೆಳಗೆ ಬೀಳ್ತದೆ, ಅದು ಕಸ ಇದ್ದಿದ್ರಿ ಇದ್ರೊಳಗೆ ಹಾಕ್ರಿ ಎರೆಜಲ ತಯಾರಾಗ್ತದೆ ರೀ. ನಾವು ಪ್ರಾಕ್ಟಿಕಲ್ ಆಗಿ ಎಲ್ಲ ನೋಡೋ ಅವಕಾಶ ಸಿಕ್ಕಿದೆ. ನಾವಿಲ್ಲಿ ಮಕ್ಕಳಿಗೆಲ್ಲ ಎರೆಗೊಬ್ಬರ ಯಾವ ರೀತಿ ತಯಾರು ಮಾಡಬೇಕು ಅಂತ ಇಲ್ಲಿ ಹೇಳ್ಕೊಟ್ಟಿವಿ. ಫಸ್ಟ್ ನಾವೇನು ಮಾಡ್ತೀವಿ ಅಂದರೆ ಇಲ್ಲೆಲ್ಲ ಬಿದ್ದಂಥ ಎಲೆಗಳು ನಮ್ಮ ಶಾಲೆಯ ಸುತ್ತಮುತ್ತ ಇರುವಂಥ ಗಿಡಗಳ ಎಲೆಗಳನ್ನು ಕಲೆಕ್ಟ್ ಮಾಡಿಕೊಂಡು ಒಂದು ಗೋದಲಿ ಟೈಪ್ ಮಾಡೀವಿ. ಅದರೊಳಗೆಲ್ಲ ಎಲೆಗಳನ್ನು ಹಾಕ್ತೀವಿ. ದಿನಾಲು ನೀರು ಹಾಕಿ ಅದು ಕೊಳತ ಮೇಲೆ ಅದು ಕೊಳತಿದ್ದು ಬೇರೆ ಒಂದು ಗೋದಲಿ ಒಳಗೆ ತಂದು ಹಾಕ್ತೀವಿ. ಅದರೊಳಗೆ ಎರೆಹುಳುಗಳನ್ನು ಬಿಟ್ಟಿವಿ. ಆ ಎರೆಹುಳುಗಳು ಎರೆಗೊಬ್ಬರವನ್ನು ತಯಾರು ಮಾಡ್ತವ. ಆ ಎರೆಗೊಬ್ಬರ ತಯಾರಾದ್ಮೇಲೆ ಅದು ಚೆನ್ನಾಗಾದ್ಮೇಲೆ ಅದನ್ನು ಜಲ್ದಿ ಹಿಡಿದು ಬಂದಂಥ ಕಸದಿಂದ ನಾವು ಎರೆಜಲವನ್ನು ತಯಾರು ಮಾಡ್ತೀವಿ. ಈ ಎರೆಜಲ ಏನು ಮಾಡ್ತದ ಅಂದ್ರೆ ಬೆಳೆಗಳಿಗೆ ಚೆನ್ನಾಗಿ ಪೋಷಕಾಂಶವನ್ನು ಕೊಡ್ತದ, ಚೆನ್ನಾಗಿ ಬೆಳಿಲಿಕ್ಕೆ ಅದು ಸಹಾಯ ಮಾಡ್ತದೆ. ಈ ಎರೆಜಲ ದಿನಾಲು ನಾವು 1.5 ಲೀಟರ್